ಅನಾರೋಗ್ಯ ಅಂತ ಔಷಧಿ ತೆಗೆದುಕೊಳ್ಳೋ ಮುನ್ನ ಹುಷಾರ್. ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಿದೆ ನಕಲಿ ಔಷಧ ಜಾಲ. ಮೇಲೆ ಪ್ರತಿಷ್ಠಿತ ಕಂಪನಿ ಲೇಬಲ್, ಒಳಗೆ ನಕಲಿ ಔಷಧ. ಕಡಿಮೆ ಬೆಲೆಯ ಔಷಧಿಗಳಿಗೆ ದುಬಾರಿ ಕಂಪನಿಗಳ ಲೇಬಲ್ ಅಂಟಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ನಡೆಸ್ತಾ ಇದ್ದ ಭಾರೀ ನಕಲಿ ಔಷಧ ಜಾಲವನ್ನ ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಸಿಕೆ ತಾಂಡ್ಯ ಸಮೀಪದ ಫಾರ್ಮ್ ಹೌಸ್ನಲ್ಲಿ ಅನಧಿಕೃತವಾಗಿ ನಡೀತಾ ಇದ್ದ ಮರು ಪ್ಯಾಕಿಂಗ್ ಘಟಕದ ಮೇಲೆ ಬೆಂಗಳೂರು ದಕ್ಷಿಣ ತಾಲೂಕಿನ ಸಿಕೆ ತಾಂಡ್ಯ ಸಮೀಪದ ಫಾರ್ಮ್ ಹೌಸ್ನಲ್ಲಿ ಅನಧಿಕೃತವಾಗಿ ನಡೀತಾ ಇದ್ದ ಮರು ಪ್ಯಾಕಿಂಗ್ ಘಟಕದ ಮೇಲೆ ಆರೋಗ್ಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿಯಾಗಿ ದಾಳಿ ನಡೆಸಿದ್ದು ಸುಮಾರು 6 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಔಷಧಿ, ಲೇಬಲ್ ಹಾಗೂ ಇತರೆ ಸಾಮಗ್ರಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇದು ಸಾಮಾನ್ಯ ಫಾರ್ಮ್ ಹೌಸ್ ಅಲ್ಲ. ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನಲ್ಲಿ ನಕಲಿ ಔಷಧಿಗಳನ್ನ ಮರು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡುತ್ತಿದ್ದ ಅಕ್ರಮ ಜಾಲದ ಅಡ್ಡೆ. ಹೌದು, ಬೆಂಗಳೂರು ದಕ್ಷಿಣ ತಾಲೂಕಿನ ಸಿಕೆ ತಾಂಡ್ಯ ಬಳಿಯ ಫಾರ್ಮ್ ಹೌಸ್ನಲ್ಲಿ ಕಳೆದ 1 ವರ್ಷದಿಂದ ಈ ದಂಧೆ ನಡೀತಾ ಇತ್ತು ಎಂಬುದು ಅಧಿಕಾರಿಗಳ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಪ್ರಶಾಂತ್ ಎಂಬಾತ ಈ ಜಾಲದ ಪ್ರಮುಖ ರೂವಾರಿಯಾಗಿದ್ದಾನೆ ಎನ್ನಲಾಗ್ತಾ ಇದೆ. ತೆಲಂಗಾಣ ಹಾಗೂ ಹಿಮಾಚಲ ಪ್ರದೇಶಗಳಿಂದ ಕಡಿಮೆ ಬೆಲೆಯ ಔಷಧಿಗಳನ್ನು ತರಿಸಿಕೊಂಡು ಅವುಗಳಿಗೆ ಪ್ರಸಿದ್ಧ ಕಂಪನಿಗಳ ನಕಲಿ ಲೇಬಲ್ ಅಂಟಿಸಿ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಕಳಿಸುತ್ತಿದ್ದರು ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಕೇವಲ 600 ರೂಪಾಯಿ ಮೌಲ್ಯದ ಔಷಧಿಗೆ 6,000 ರೂಪಾಯಿ ಬೆಲೆಯ ಔಷಧಿಯ ಲೇಬಲ್ ಅಂಟಿಸಿ ಮಾರಾಟ ಮಾಡಲಾಗ್ತಾ ಇತ್ತು. ಪಿಜರ್, ಜವಿಟಾಸ್ ಸೇರಿದಂತೆ ಹಲವು ಕಂಪನಿಗಳ ಹೆಸರಿನ ಲೇಬಲ್ಗಳನ್ನು ಬಳಸಿ ಈ ವಂಚನೆ ನಡೆಸಲಾಗ್ತಾ ಇತ್ತು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳೀಯ ಬೀಟ್ ಪೊಲೀಸರಿಂದ ದೊರೆತ ಖಚಿತ ಮಾಹಿತಿಯ ಮೇರೆಗೆ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ ಹಾಗೂ ಆಹಾರ ಸುರಕ್ಷತಾ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ 30ಕ್ಕೂ ಹೆಚ್ಚು ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ರು. ದಾಳಿಯ ವೇಳೆ ನಕಲಿಯ ಔಷಧಿಗಳು, ಅವಧಿ ಮೀರಿದ ಔಷಧಿಗಳು, ಖಾಲಿ ಬಾಟಲ್ಗಳು, ಸಾವಿರಾರು ಲೇಬಲ್ಗಳು ಸೇರಿದಂತೆ ಅಪಾರ ಪ್ರಮಾಣದ ಸಾಮಗ್ರಿಗಳು ಪತ್ತೆಯಾಗಿವೆ. ಏನು ತವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲರ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು. ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲರ್ಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟ ಕೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಬಗ್ಗೆ ನಾವು ಮಾಹಿತಿ ಕಲೆ ಹಾಕ್ತಿದ್ದೀವಿ ಹಾಗೂ ಅವರನ್ನು ನಾವು ಆದಷ್ಟು ಬೇಗ. ಯಾವುದೇ ಪರವಾನಗಿ ಇಲ್ಲದೆ ಈ ಮರು ಪ್ಯಾಕಿಂಗ್ ಘಟಕ ಕಾರ್ಯನಿರ್ವಹಿಸುತ್ತಿತ್ತು. ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುತ್ತಿದ್ದ ಈ ಜಾಲದ ವಿರುದ್ಧ ಇದೀಗ ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ವಶಪಡಿಸಿಕೊಂಡ ಔಷಧಿಗಳ ಗುಣಮಟ್ಟ ಹಾಗೂ ಅವುಗಳ ಮೂಲದ ಕುರಿತು ಹೆಚ್ಚಿನ ಪರಿಶೀಲನೆ ನಡೆದಿದೆ. ಜನರ ಜೀವದೊಂದಿಗೆ ಆಟವಾಡುತ್ತಿದ್ದ ನಕಲಿ ಔಷಧಿ ಜಾಲದ ಮೇಲೆ ನಡೆದ ಈ ಕಾರ್ಯಾಚರಣೆ ಆರೋಗ್ಯ ಕ್ಷೇತ್ರದಲ್ಲೇ ಭಾರೀ ಆತಂಕ ಹುಟ್ಟಿಸಿದೆ. ಇನ್ನಷ್ಟು ಆರೋಪಿಗಳ ಸಂಪರ್ಕ ಹಾಗೂ ಈ ಜಾಲದ ವ್ಯಾಪ್ತಿ ಎಷ್ಟಿದೆ ಎಂಬುದನ್ನು ಪತ್ತೆ ಹಚ್ಚಲು ಅಧಿಕಾರಿಗಳು ತನಿಖೆ ಮುಂದುವರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.